ಸ್ಮಾರ್ಟ್ಕಟ್ ಪ್ರೋ 9.2 ವರ್ಷನಲ್ಲಿ ಆಪ್ಟಿಕಲ್ ಫ್ಲೋ ಸ್ಲೋ ಮೋಷನ್ನ ಹೇಗೆ ಉಪಯೋಗಿಸಬಹುದು ಅನ್ನೋದನ್ನು ನಾವು ನೋಡೋಣ ಸ್ಟೆಪ್ ಬೈ ಸ್ಟೆಪ್. ಸೊ ಆಪ್ಟಿಕಲ್ ಫ್ಲೋ ಮೋಷನ್ ಉಪಯೋಗಿಸಬೇಕಂದ್ರೆ ಸಿಂಪ್ಲಿ ನೀವೇನು ಮಾಡ್ಬೋದು ಅಂದರೆ ಕ್ಲಿಕ್ ಏನು ಮಾಡ್ಬೋದು, ನೀವು ಟೈಮ್ ಲೈನ್ ಮೇಲೆ ಈ ಥರ ಡ್ರ್ಯಾಗ್ ಮಾಡಿ. ಇದರಲ್ಲಿ ನಾನು ಆಡಿಯೋನ ರಿಮೂವ್ ಮಾಡ್ತೀನಿ. ಸೊ ಮಾಡಿದ ಮೇಲೆ ಅದಾದಮೇಲೆ ನೀವು ನೋಡ್ಬೋದು ಇದರ ಒರಿಜಿನಲ್ ಕ್ಲಿಪ್ ಈ ಥರ ಇದೆ. ಮೇಲೆ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ, ಸ್ಕೇಲ್ ಆ್ಯಂಡ್ ಡ್ಯೂರೇಷನ್ ಮೇಲೆ ಹೋಗಬೇಕಾಗುತ್ತೆ. ಇದರಲ್ಲಿ ನನಗೆ 25% ಕಡಿಮೆ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಸ್ಲೋ ಮೋಷನ್. ಸೊ ಈ ಥರ ನಾನು ಟೈಮ್ ಆ್ಯಂಡ್ ಡ್ಯೂರೇಷನಲ್ಲಿ 25%ನ ಸೆಲೆಕ್ಟ್ ಮಾಡಿ ಓಕೆ ಅಂತ ಮಾಡಿದೆ. ಸೊ ಈ ಥರ ನಾನು 25. ಆದರೆ ಇದನ್ನು ಇನ್ನೂ ಸೂಪರ್ ಸ್ಲೋ ಮೋಷನ್ ಆಗಿ ಮಾಡಬೇಕು ಅಂತಂದರೆ ಸೊ ಸಿಂಪಲಾಗಿ ಏನು ಮಾಡ್ಬೋದು ಅಂದರೆ ನಾವು ರೈಟ್ ಕ್ಲಿಕ್ ಮಾಡಿಬಿಟ್ಟು ಸ್ಕೇಲ್ ಆ್ಯಂಡ್ ಡ್ಯೂರೇಷನ್ ಮೇಲೆ ಹೋಗಬೇಕಾಗುತ್ತೆ. ಸೊ ನಾನು ಇದನ್ನು ಇನ್ನೂ ಸ್ಲೋ ಆಗಿ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಸೊ ಅದಕ್ಕೆ 10% ಅಂತ ನಾನು ಮಾಡ್ತೀನಿ. ಈ ಥರ ನಾನು 10% ಮಾಡಿ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಈ ಥರ ಪ್ಲೇ ಮಾಡಿ ನೋಡಿದಾಗ ನೀವು ನೋಡ್ಬೋದು ಇದು ಇನ್ನೂ ಸೂಪರ್ ಸ್ಲೋ ಮೋಷನಲ್ಲಿ ಅದು ಪ್ಲೇ ಆಗ್ತಾ ಇದೆ. ಸೊ ಈ ಥರ ನೀವು ಆಪ್ಟಿಕಲ್ ಫ್ಲೋ ಸ್ಲೋ ಮೋಷನ್ನ ನೀವು ಉಪಯೋಗಿಸಬಹುದು.